ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಗೋವಾದ ಮಡ್ಗಾಂವ್ ಜಂಕ್ಷನಲ್ಲಿ. ಆ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 12779 ವಾಸ್ಕೋಡಿಗಾಮ ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇದ್ದೀನಿ. ನೀವು ಅಲ್ಲೇ ವಿಡಿಯೋ ನೋಡಿರ್ತೀರ ಅನ್ಕೊಂಡಿದ್ದೀನಿ. ಅಲ್ಲಿ ಹೇಳಿದ್ದೆ ನಾನು ಮುಂಬೈಯಿಂದ ಗೋವಾಗೆ ಯಾವ ಟ್ರೈನ್ ಜರ್ನಿ ಮಾಡಿದ್ದೀನಿ ಅಂತ. ಮುಂಬೈಯಿಂದ ಮಡ್ಗಾಂವ್ ಜನಶತಾಬ್ದಿ ಬುಕ್ ಮಾಡಿದ್ದೀನಿ ಮತ್ತು ಮುಂಬೈ ಮಡ್ಗಾಂವ್ ಒಂದೇ ಭಾರತ್ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ. ಅದೇ 2 ಟ್ರೈನ್ ಟಿಕೆಟು ಕನ್ಫರ್ಮ್ ಆಗಲಿಲ್ಲ, ನಂದು 2 ವೇಟಿಂಗಲ್ಲಿ ಉಳ್ಕೊಂತು. ಅದಕ್ಕೆ ಅಂತ ನಾನು 2 ದಿನ ಮುಂಬೈಲಿ ಉಳ್ಕೊಂಡು ಅಲ್ಲಿಂದ ನಾನು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಹತ್ಕೊಂಡು ಗೋವಾಗೆ ಬಂದೆ. ಈಗ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಗೋವಾ ಎಕ್ಸ್ಪ್ರೆಸ್ಸಲ್ಲಿ, ವಾಸ್ಕೋಡಿಗಾಮ ಹಜರತ್ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ಸು. ಬನ್ನಿ ಹೋಗೋಣ. ಇವಾಗ ಟೈಮ್ ಬಂದ್ಬಿಟ್ಟು 3:24 ಆಯಿತು. ನಮ್ಮ ಟ್ರೈನ್ 3:15ಗೆ ಮಡ್ಗಾವ್ಗೆ ಬರೋ ಟೈಮಿಂಗ್ ಇದೆ. ಮತ್ತು ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಎವ್ರಿಡೇ ಮಧ್ಯಾಹ್ನ 3:15 ವಾಸ್ಕೋನ ಬಿಟ್ಟು 3ನೇ ದಿನ ಬೆಳಗಿನ ಜಾವ 6:25 ರೀಚ್ ಆಗ್ತದೆ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿಗೆ. ಬನ್ನಿ, ಒಂದೇ ಭಾರತ್ ಟ್ರೈನ್ ನಿಂತಿದೆ. ಅದು ಯಾವುದೇ ಅಂತ ಹೇಳಿ ಮಡ್ಗಾಂವ್ ಮಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್. ಇವಾಗ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ಇಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ, ಇಲ್ಲಿ ನೋಡಿ. ಅಲ್ಲಿ ಇವಾಗ ನಮ್ಮ ಡಿಸ್ಪ್ಲೇ ಆಗ್ತಿದೆ ನಮ್ಮ ಟ್ರೈನ್ ಗೋವಾ ಎಕ್ಸ್ಪ್ರೆಸ್. ಇವಾಗ ತಾನೇ ಹೋಗ್ಬಿಡ್ತದು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬರುತ್ತೆ ಅಂತ ಅನೌನ್ಸ್ಮೆಂಟ್ ಅಲ್ಲೇ ಆಗಿದೆ. ಮತ್ತು ಇಲ್ಲಿ ವುಮೆನ್ ಸೇಫ್ಟಿಗೋಸ್ಕರ ಕೊಂಕಣ್ ರೈಲ್ವೆ ಇನಿಷಿಯೇಟಿವ್ ಫಾರ್ ವುಮೆನ್ ಪ್ಯಾಸೆಂಜರ್, ಬರೀ ಲೇಡೀಸ್ ಪ್ಯಾಸೆಂಜರಿಗೆ ಮಾತ್ರ ಇಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇದೆ, ಜೆಂಟ್ಸಿಗಿಲ್ಲ. ಮತ್ತು ಇಲ್ಲಿ AC ಡಿಲೆಕ್ಸ್ ರೂಮ್ಸು, AC ಡಾರ್ಮಿಟ್ರಿ ರೂಮ್ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮೇಲ್ಗಡೆ ಏನಿಲ್ಲ, ಆ ಕಡೆ ಎಂಟ್ರಾಗಿದ್ದ ತಕ್ಷಣ ಮೇಲ್ಗಡೆ ಆರಾಮಾಗಿ ಹೋಗ್ಬೋದು ಡಾರ್ಮಿಟ್ರಿ ರೂಮು. ಭುವನೇಶ್ವರ್ WDP 4D ಇದೆ ಲೊಕೊಮೋಟಿವ್. ನೋಡಿ, 20 ನಿಮಿಷ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಮಡ್ಗಾಂವ್ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ. ಆ್ಯಕ್ಚುಲಿ ನಮ್ಮ ಟ್ರೈನ್ ಇಲ್ಲಿಂದ ಡಿಪಾರ್ಟ್ ಆಗಬೇಕಾಗಿದ್ದು ಮಧ್ಯಾಹ್ನ 3:40 ಆದರೆ ಡಿಪಾರ್ಟ್ ಆಗ್ತಿದೆ 4 ಗಂಟೆಗೆ. 20 ಮಿನಿಟ್ಸ್ ಡಿಲೇಯಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ. ಮತ್ತು ಇಲ್ಲೆಲ್ಲ ಜಾಗ ಮಾಡಿದ್ದಾರಲ್ಲ, ಏನು ಡಬಲಿಂಗ್, ಈಗ ಟ್ರ್ಯಾಕ್ ಡಬಲಿಂಗ್ ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ. ಮೇಲ್ಗಡೆ ಎಲ್ಲ ವೈರ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಮತ್ತು ಜಾಗ ಎಲ್ಲ ಫುಲ್ಲು ಲ್ಯಾಂಡ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ನಿಮಗೆ ಏನಾರ ಈ ರೂಟಲ್ಲಿ ಏನು ಡಬಲಿಂಗ್ ಆಗ್ತಿದೆಯಾ? ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ತಿಳಿಸಿ.
57 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕುಲೇಮ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು QLM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4:25 ಆದರೆ ಬಂದೈತ್ರಿ ಇಲ್ಲಿ 4:40 ಅಂದರೆ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿಂದ ಅಟ್ಯಾಚ್ ಆಗುತ್ತೆ ಬ್ಯಾಂಕರ್ಸ್, ಯಾಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಬ್ರಜಂಗ ಘಾಟ್ಸ್ ಅಂದರೆ ಡೂಡ್ಸ್ ಆಗ ವಾಟರ್ ಫಾಲ್ಸ್. ಮತ್ತು ನೋಡೋಣ, ನಾನು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಸ್ಲೀಪರಲ್ಲಿ. ಅದೇ ಸ್ಲೀಪರ್ ಫುಲ್ ಜನರಲ್ ಆಗಿ ಕೂತಿದೆ ಗುರು. ಸ್ಲೀಪರ್ S6 ಅಲ್ಲಿ ನಾನು ಟ್ರಾವೆಲ್ ಮಾಡ್ತಿದ್ದೆ. ಮತ್ತು ಕುಲೇಮ್ ಬರುತ್ತೆ ಸೌತ್ ಗೋವಾದಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಆದರೆ ಗೋವಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇದೆ ಗುರು. ನಾನು ಒಂದು 4-5 ಸತಿ ಮಕ್ಕ ತೊಳೆದಿದ್ದೀನಿ, ಆದರೂ ಒಂಥರ ಬೇರೆ ನೋಡಿ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು S6, ಪಕ್ಕನೇ ಜನರಲ್ ಇದೆ, ಫುಲ್ ಜನರಲ್ ಫುಲ್ ಪ್ಯಾಕ್ ಗುರು. ಬ್ಯಾಂಕರ್ಸ್ ಇನ್ನು ಅಟ್ಯಾಚ್ ಆಗ್ತದಲ್ಲ ಇಲ್ಲಿಂದ ಅಪ್ ಟು ಕ್ಯಾಸಲ್ ರಾಕ್ವರೆಗೂ ಇರುತ್ತೆ. ಕುಲ್ಲೇಮಿಂದ ಕ್ಯಾಸಲ್ ರಾಕಿಗೆ ಟೋಟಲ್ 26 ಕಿಲೋಮೀಟರ್ಸು. 26 ಕಿಲೋಮೀಟರ್ಸ್ಗೆ ಟೈಮಿಂಗ್ ಕೊಟ್ಟಿರೋದು 1.5 ಗಂಟೆ, ಯಾಕಂದರೆ ಮಧ್ಯದಲ್ಲಿ ಘಾಟ್ಸ್ ಬರೋದ್ರಿಂದ ಒಂದು ಸ್ಪೀಡ್ ಲಿಮಿಟ್ ಅಂತ ಒಂದು ಕೊಟ್ಟಿದ್ದಾರೆ. ಆ ಸ್ಪೀಡ್ ಲಿಮಿಟಲ್ಲಿ ಹೋಗೋದ್ರಿಂದ ಒಂದು 26 ಕಿಲೋಮೀಟರ್ಸ್ 1.5 ಗಂಟೆ ಟೈಮ್ ತೊಗೊತದೆ. ಕ್ಯಾಸಲ್ ರಾಕಿಂದ ನಾರ್ಮಲ್ ಸಿಂಗಲ್ ಇಂಜಿನ್ ಜೊತೆ ಓಡುತ್ತೆ ನಮ್ಮ ಗೋವಾ ಎಕ್ಸ್ಪ್ರೆಸ್. मत करो यार. अभी एक किलोमीटर के बाद
मस्त नाके धो के आराम से चल जाना मत ना हो ट्रेन में ना हो नहीं अगर कहा होता नहीं वो 10 अरे तो फिर टावर यहाँ तो कहाँ चला जाओ फोन हैं और जब मैं तो मेरा जब मैं नौकरी अपना कर रहा है यार मैं ऐसे जंगल से गए तो टावर नहीं आ रहे 84 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕ್ಯಾಸಲ್ ರಾಕಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು CLR. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಇಲ್ಲಿ ಸಾಯಂಕಾಲ 5:45 ಆದರೆ ಬಂದಿದೆ ಇಲ್ಲಿ 6 ಗಂಟೆ ಟೋಟಲ್ 15 ನಿಮಿಷ ಡಿಲೇಯಿಂದ ನಾವು ಬಂದಿದ್ದೀವಿ ಮತ್ತು 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ನಮಗೆ ಕುಲೆ ಮೇಲೆ ಏನು ಎಕ್ಸ್ಟ್ರಾ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ರಲ್ಲ ಅದನ್ನ ಇಲ್ಲಿ ಡಿಟ್ಯಾಚ್ ಮಾಡ್ಕೊತಾರೆ ಅಲ್ಲಿ. ಮತ್ತೆ ನೋಡಿದ್ರೆ ಅಲ್ಲಿ ಹೆಂಗಿತ್ತು ದೂಧಸಾಗರ್ ವಾಟರ್ ಫಾಲ್ಸ್. ನನಗಂತೂ ತುಂಬ ಖುಷಿ ಆಯ್ತು ಗುರು ನೋಡಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇರೋದು ಫಸ್ಟ್ ಟೈಮ್, ಆದರೆ 2-3 ಸತಿ ಬಂದಿದ್ದೆ, ಅದು ಮಾನ್ಸೂನಲ್ಲಿ ಬಂದಿದೆ. ಇವಾಗ ನಾರ್ಮಲ್ ಬಂದಿದೆ, ಏನು ಅಷ್ಟು ಇದಿರಲಿಲ್ಲ. ಯಾರ್ಯಾರಿಗೆ ದೂಧಸಾಗರ್ ವಾಟರ್ ಫಾಲ್ಸ್ ನೋಡಿ ಖುಷಿ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಟ್ರೈನಲ್ಲಿ ಪ್ಯಾಂಟ್ರಿ ಕಾರ್ ಇದೆ. ಪ್ಯಾಂಟ್ರಿ ಕಾರಲ್ಲಿ ನಿಮ್ಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಮೋಸ, ವಡಾಪಾವು ಮತ್ತು ಚುರುಮುರಿ ಮತ್ತು ಮ್ಯಾಗಿ ಕೂಡ ಸಿಗ್ತಾಯಿದೆ ಗುರು. ಮ್ಯಾಗಿ ನಿಮಗೆ ಬೀಳುತ್ತೆ 50 ರೂಪಾಯಿಗೆ, ಸಮೋಸ ಬೀಳುತ್ತೆ 30 ರೂಪಾಯಿಗೆ 2, ಮತ್ತು ವಡಾಪಾವು 30 ರೂಪಾಯಿಗೆ, ಮತ್ತು ಚುರುಮುರಿ ಕೂಡ ಸಹ 30 ರೂಪಾಯಿ ಬೀಳುತ್ತೆ. ನೋಡೋಣ ಇಲ್ಲೇನು ಅಷ್ಟು ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇಲ್ಲವೇ ಇಲ್ಲ, ಬರೀ ಡಿಟ್ಯಾಚ್ ಮಾಡೋಕ್ಕೆ ಮಾತ್ರ ಇದ್ದಾರೆ. ಮತ್ತು ಕುಲೇಮಲ್ಲಿ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಇರಲಿಲ್ಲ, ಬರೀ ಇಂಜಿನ್ ಅಟ್ಯಾಚ್ ಮಾಡಿದ್ರು. ಮತ್ತು ಕ್ಯಾಸಲ್ ರಾಕಲ್ಲಿ ಅಷ್ಟೇನು ಬೋರ್ಡಿಂಗ್ ಏನು ಇಲ್ಲವೇ ಇಲ್ಲ, ಅಷ್ಟು ಕಾಣಿಸೋದೇ ಇಲ್ಲ. ಮತ್ತು ನೋಡಬೇಕು ಈವ್ನಿಂಗ್ ಟೈಮಲ್ಲಿ ಅಂತೂ ಸೂಪರಾಗಿ ಕಾಣುತ್ತೆ ಗುರು.
ಮತ್ತು ನೋಡಿ ಈವ್ನಿಂಗ್ ಟೈಮಲ್ಲಿ ಹ್ಯಾಂಗೆ ಮಸ್ತಿದೆ ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನ್ನು. ನೀವೇನು ಈ ಲೈನ್ ನೋಡ್ತಾ ಇದ್ದೀರಲ್ಲ, ಈ ಲೈನು ಬೆಳಗಾವಿ ಸೈಡಿಂದ ಬರ್ತದೆ. ಈಗ ನಾವು ಎಂಟ್ರ್ ಆದ್ವಿ ಲೋಂಡಾ ಜಂಕ್ಷನ್. ನೂರ 10 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಲೋಂಡಾ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು LD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 6 ಗಂಟೆ 40 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 6 ಗಂಟೆ 38 ನಿಮಿಷ. 2 ನಿಮಿಷ ಬಿಫೋರ್ ಅಲ್ಲಿ ಬಂದಿದ್ದೀವಿ ಮತ್ತು 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಲೋಕೋನ ರಿವರ್ಸಲ್ ಆಗ್ತದೆ. ಈಗ ನಾವು ಬಂದಿದ್ದು ಇಷ್ಟೋ ತನಕ ಈ ಕಡೆ ವಾಪಸ್ ಇದೇ ಡೈರೆಕ್ಷನಲ್ಲಿ ಹೋಗ್ತೀವಿ. ನಿಮ್ಗೊಂದು ಎಂಟ್ರ ಬೇಕಾ ಒಂದು ಲೈನ್ ತೋರಿಸಿದ್ನಲ್ಲ ಬೆಳಗಾವಿ ಸೈಡಿಂದ, ಅದೇ ರೂಟಲ್ಲಿ ನಾವು ವಾಪಸ್ಸು ಬೆಳಗಾವಿಗೆ ಹೋಗ್ತೀವಿ. ಈಗ ನಾವೇನೋ ಸ್ಟ್ರೈಟ್ ಹೋದರೆ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಟ್ರೈನ್ ಟಚ್ ಆಗ್ತದೆ. ಅದಕ್ಕೆ ಇದನ್ನ ಮೇನ್ ಜಂಕ್ಷನ್ ಅಂತ ಕರೀತಾರೆ ಲೋಂಡಾನ. ಹೇಳ್ದಂಗೆ ಒಂದು ಹುಬ್ಬಳ್ಳಿ, ಒಂದು ಬೆಳಗಾವಿ, ಇನ್ನೊಂದು ಮಡ್ಗಾವ್ ಸೈಡ್ ಹೋಗ್ತದೆ ಲೋಂಡಾ ಜಂಕ್ಷನ್. ಮತ್ತು ನೀವೇನಾರು ಗೋವಾಯಿಂದ ಬರ್ತಾಯಿದ್ರೆ ಏನಾರು ಎಣ್ಣೆ ತೊಗೊಂಡು ಬರ್ತಾಯಿದ್ದೀರಾ ಅಂದರೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಈ ಟ್ರೈನಲ್ಲಿ ಫುಲ್ ಹೆವಿ ಚೆಕಿಂಗ್ ನಡೆಯುತ್ತೆ ಗುರು. ಇವಾಗ ತಾನೇ ಟೋಟಲ್ 60 ಬಾಟ್ಲು ಹಿಡ್ದವ್ರೆ ಗುರು ಎಣ್ಣೆ ತೊಗೊಂಬಂದಿರೋದು. ಸ್ಲೀಪರ್ ಕ್ಲಾಸ್ ಅದು ನಮ್ಮ ಕೋಚಲ್ಲಿ SC6 ಕೋಚಲ್ಲಿ ಟೋಟಲ್ 60 ಬಾಟ್ಲು ಹಿಡ್ದಿದ್ದಾರೆ ಎಣ್ಣೆ ತೊಗೊಂಬಂದಿರೋರು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತೊಗೊಂಡೇ ಬರೋಕ್ಕೆ ಹೋಗ್ಬಿಡಿ. ಏನೇ ಇದ್ರೆ ಅಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬನ್ನಿ. ಆದರೆ ವಾಟ್ರಲ್ಲಿ ಮಾತ್ರ ಟ್ರೈನಲ್ಲಿ ತರೋಕ್ಕೆ ಹೋಗ್ಬಿಡಿ, ಫುಲ್ ಚೆಕಿಂಗ್ ನಡೆಯುತ್ತೆ. ಮತ್ತು ನಮ್ಮ ಟ್ರೈನಲ್ಲಿ ಪ್ಯಾಂಟ್ರಿ ಕೋಚ್ ಇದೆ. ಪ್ಯಾಂಟ್ರಿ ಕೋಚಲ್ಲಿ ನೈಟ್ ಊಟಕ್ಕೆ ನಿಮಗೆ ವೆಜ್ ಬಿರಿಯಾನಿ, ಅಂಡಾ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ವೆಜ್ ಥಾಲಿ, ಅಂಡಾ ಥಾಲಿ, ಚಿಕನ್ ಥಾಲಿ ಅದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ರೇಟ್ ಮಾತ್ರ 1-2 ಮಾಡ್ತಾವ್ರೆ ಅವರು. ಮತ್ತು ಲೋಂಡಾ ಜಂಕ್ಷನಲ್ಲಿ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇಡ್ಲಿ ವಡೆ ನೋಡ್ಲಿಕ್ಕೆ ಸಿಗ್ತದೆ. ಇಡ್ಲಿ ಮತ್ತು ನೀವು ಇಡ್ಲಿ ವಡೆ, ಸಮೋಸ, ವಡೆ ಇಲ್ಲೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಇಡ್ಲಿ ವಡೆ 40 ರೂಪಾಯಿ, ಸಮೋಸ 2ಕ್ಕೆ 30 ರೂಪಾಯಿ. ನಿಮಗೆ ಲೋಂಡಾ ಜಂಕ್ಷನಲ್ಲಿ ನಿಮ್ಗೆ ತಿನ್ನೋಕ್ಕೆ ಏನೂ ಕೊಡ್ತಾನೆ ಆಗಲ್ಲ ಗುರು. ಯಾವುದೋ ಇಲ್ಲೊಂದು ಡೆಮೋ ನಿಂತಿದೆ. ಯಾವುದಿದು ಝೂಮ್ ಹಾಕೋಣ ಕಾಣಿಸಿದ್ರೆ ಓಕೆ. ಯಾವುದೋ ಇದು ಹುಬ್ಬಳ್ಳಿ ಅಂತ ಇದೆ, ನಾನು ಅಷ್ಟು ಝೂಮ್ ಕ್ಲಿಯರ್ ಇಲ್ಲ. ಯಾವುದೋ ಇದು ನಂಗನ್ಸೋ ಪ್ರಕಾರ ಬೆಳಗಾವಿ ಹುಬ್ಬಳ್ಳಿ ಡೆಮೋ ಇರಬೇಕು, ಇಲ್ಲ ಲೋಂಡಾ ಮೀರಜ್ ಡೆಮೋ ಇರಬೇಕು ಇದು.
ಮತ್ತು ನೋಡುಗರು ಯಾವನ ಸಿವಿಕ್ ಸೆನ್ಸ್ ಇಲ್ದಿರೋ ನನ್ನ ಮಗ ಟ್ರೈನಲ್ಲಿ ಟ್ರೈನಲ್ಲಿ ಹೋಗೋ ಅಯ್ಯೋ ಬದಲು ಇಲ್ಲಿ ನಿಂತ್ಕೊಂಡು ಹೋಗ್ತಾವನೆ. ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಗುರು, ಅದಂತೂ ಫಿಕ್ಸು. ಹೇಳ್ಕೊಂಡು ನಮ್ಮ ಬಾಯಿ ನೋವಾಗ್ತದೆ ಹೊರ್ತು ಬುದ್ಧಿ ಅಂತೂ ಬರಲ್ಲ ಈ ಜನಗಳಿಗೆ. ಅದೇ ಎಷ್ಟಂತ ಹೇಳೋಣ, ಒಬ್ಬರಾದರೆ ಇಬ್ಬರ ಎಷ್ಟೊಂದು ಜನ ಅವರೇ ಅರ್ಥ ಮಾಡ್ಕೊಳಲ್ಲ, ಏನಿಲ್ಲ. ನೋಡುವ ಆಕ್ಸಿಂದ ಹೊಡ್ತಲ್ಲ ಮಡ್ಗಾವಿಂದ, ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಟ್ರೈನಲ್ಲಿ ಇನ್ನೂ ಚೆಕಿಂಗ್ ಬಂದಿಲ್ಲ. ಏನೋ ಗೊತ್ತಿಲ್ಲ, ಬರ್ತಾರೆ ಅಂತ. ತುಂಬ ಜನ ಜನರಲ್ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಅಂತೂ ಇದ್ದಾರೆ. कोल्ड पानी क्या जरा मुद्दा सुना तुम्हें ನೂರ 61 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬೆಳಗಾವಿಗೆ. ಸ್ಟೇಷನ್ ಕೋಡು BGM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಸಾಯಂಕಾಲ 7 ಗಂಟೆ 35 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 8 ಗಂಟೆ 5 ನಿಮಿಷ, ಅಂದರೆ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. 10 ನಿಮಿಷ ಹಾಲ್ಟ್ ಇದೆ. ಮತ್ತು ನಾನು ಇಲ್ಲೇ ಡಿಬೋರ್ಡ್ ಮಾಡ್ಕೊತಾ ಇದ್ದೀನಿ, ಮುಂದಕ್ಕೆ ಹೋಗ್ತಾ ಇಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು ಗೋವಾಯಿಂದ ಬೆಳಗಾವಿಗೆ. ಟಿಕೆಟ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ ನೀವೇನಾರ ನಂತರ ಮಡ್ಗಾವಿಂದ ಬೆಳಗಾವಿಗೆ ಸ್ಲೀಪರಲ್ಲಿ ಬರ್ತೀರಾ ಅಂದರೆ 180 ರೂಪಾಯಿ ಆಗ್ತದೆ. ಇಲ್ಲ ನೀವೇನಾರು ಜನರಲಲ್ಲಿ ಬರ್ತೀರಾ ಅಂದರೆ 90 ರೂಪಾಯಿ ಆಗುತ್ತೆ ಮಡ್ಗಾವಿಂದ ಬೆಳಗಾವಿ, ಗೋವಾಯಿಂದ ಬೆಳಗಾವಿಗೆ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಚೆನ್ನಾಗಿತ್ತು ಜರ್ನಿ ಎಕ್ಸ್ಪೀರಿಯನ್ಸ್. ಆದರೆ ಜನರಲ್ ಪ್ಯಾಸೆಂಜರ್ ಬರ್ತಾರೆ ಮತ್ತು ಟಿಕೆಟ್ ಚೆಕಿಂಗ್ ಬಂದಿಲ್ಲ ಗುರು. ಇನ್ನು ಗೋವಾಯಿಂದ ಸ್ಟಾರ್ಟ್ ಆಯ್ತಲ್ಲ ಮಡ್ಗಾವಿಂದ ಟ್ರೈನು, ಅಲ್ಲಿಂದ ಬೆಳಗಾವಿವರೆಗೂ ನಮ್ಮ ಕೋಚಲ್ಲಿ ಚೆಕ್ಕಿಂಗ್ ಅವರು ಬಂದಿಲ್ಲ. ಅದು ಸ್ವಲ್ಪ ಜನರಲ್ ಪ್ಯಾಸೆಂಜರ್ ತುಂಬ ಇದ್ದಾರೆ, ಅದೊಂದು ಇದಾಯಿತು. ಮತ್ತು ನೈಟ್ ಊಟಕ್ಕೆ ನೀವೇನಾರು ಈ ಟ್ರೈನಲ್ಲಿ ಪ್ಲ್ಯಾನ್ ಮಾಡ್ತಿದ್ರೆ ಅಪ್ ಟು ಮೀರಜು ಪುಣೆಗೆ ಹೋಗೋ ಪ್ಲ್ಯಾನ್ ಏನಾದ್ರು ಮಾಡ್ತಿದ್ರೆ ಈ ಟ್ರೈನಿಂದ ನಮ್ಮ ಬೆಳಗಾವಿಯಿಂದ ಬೋರ್ಡ್ ಮಾಡಿಂಗಿದ್ರೆ ನಿಮ್ಗೆ ಈ ಟ್ರೈನಲ್ಲಿ ಸಿಗುತ್ತೆ ವೆಜ್ ಬಿರಿಯಾನಿ, ಅಂಡಾ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ವೆಜ್ ಊಟ, ಮೊಟ್ಟೆ ಊಟ, ಚಿಕನ್ ಊಟ ಅಂತ ಈ ಟ್ರೈನಲ್ಲಿ ನೋಡಲಿಕ್ಕೆ ಸಿಗ್ತದೆ. ಮತ್ತು ವಿಡಿಯೋ ಹೆಂಗಷ್ಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್
ಲವ್ ಯು ಗೈಸ್. ಮತ್ತು ನಾನು ಇಲ್ಲಿಂದ ಯಾವ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಬೇಕಾದ್ರೆ 2 ಹಿಂಟ್ ಕೊಟ್ಟಿರ್ತೀನಿ. ಒಂದು ಬೆಳಗಾವಿಯಿಂದ ಮೈಸೂರಿಗೆ ಹೋಗುವ ವಿಶ್ವಮಾನವ ಎಕ್ಸ್ಪ್ರೆಸ್ಸು, ಇನ್ನೊಂದು ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವ ಓವರ್ ನೈಟ್ ಕಿಂಗ್ ಎಕ್ಸ್ಪ್ರೆಸ್ಸು. ಇವೆಲ್ಲ ಟ್ರೈನ್ಗೆ ಯಾವ ಟ್ರೈನಿಗೆ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಯಾವ ಟ್ರೈನಿಗೆ ಜರ್ನಿಗೋಸ್ಕರ ನೀವು ವೇಟ್ ಮಾಡ್ತೀರಾ, ಯಾವ ವೀಡಿಯೋ ಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ಅಂತ. ಕಮೆಂಟ್ ಸೆಕ್ಷನ್ ಹೇಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ.